ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ತನ್ನ ಫಸ್ಟ್ ಹೋಮ್ ಮ್ಯಾಚ್ ಅನ್ನು ಆಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾ ಇದೆ. ಫಸ್ಟ್ 2 ಮ್ಯಾಚ್ ಅಲ್ಲೂ ಕೂಡ ಕನ್ವಿನ್ಸಿಂಗ್ ಡಾಮಿನೇಟಿಂಗ್ ವಿಕ್ಟರಿ ಅಂತ ಹೇಳಬೇಕು. ಅದು ಕೂಡ ಈಡನ್ ಗಾರ್ಡನ್ಸ್ ಅಲ್ಲಿ, ಇನ್ನೊಂದು ಚಪಾಕ್ ಅಲ್ಲಿ ಅವ್ರ ಅಡ್ಡಕ್ಕೆ ನುಗ್ಗಿ ಹೊಡೆದಿದೀವಿ. ಸೊ ಆ ಕಾರಣಕ್ಕೆ ಹೋಮ್ ಪಿಚ್ಗೆ ನಾವು ಬರ್ತಾ ಇರೋದ್ರಿಂದ, ನಮ್ಮ ಹೋಮ್ ಗ್ರೌಂಡ್ಗೆ ಬರ್ತಾ ಇರೋದ್ರಿಂದ ಕ್ರೇಜ್ ಅಂತೂ ಡಬಲ್ ಆಗಿದೆ. ಸೋತಾಗ್ಲೇ ನಾವು ಬಿಟ್ಕೊಡಲ್ಲ ಅಂತದ್ರಲ್ಲಿ 2 ವಿಕ್ಟರಿ, ಅದು ಕೂಡ ಹೆಮ್ಮೆ ಪಡುವಂತ ವಿಕ್ಟರಿ ಗಳಿಸಿದ್ದಾರೆ. ಸೊ ಚೆನ್ನೈನ ಹೊಡೆದು ಈಗ ನೆಕ್ಸ್ಟ್ ಅವ್ರು ಫೇಸ್ ಮಾಡ್ತಾ ಇರೋದು ಗುಜರಾತ್ ಟೈಟನ್ಸ್. ಹಾಗಾದ್ರೆ ಅವರ ಮುಖಾಮುಖಿ ಹೇಗಿತ್ತು, ಎಷ್ಟು ಸಲ ನಾವು ಆಡಿದೀವಿ, ಎಷ್ಟು ನಾವು ಗೆದ್ದಿದ್ದೀವಿ, ಇದರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡೋಣ. ಯಾರಿಗೆ ಹೆಚ್ಚಿನ ಒಂದು ಮೇಲುಗೈ ಇದೆ ಅಂತ, ಇನ್ನೊಂದು ಈ ಒಂದು ಸೀರೀಸ್ ಅಲ್ಲಿ ಅಥವಾ ಈ ಟೂರ್ನಮೆಂಟ್ ಅಲ್ಲಿ ಹೇಗೆ GT ಸಾಗ್ ಬಂದಿದೆ, ಜೊತೆಗೆ ನಮ್ಮ ಪಿಚ್ ಚಿನ್ನಸ್ವಾಮಿ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ, ಟಾಸ್ ಗೆದ್ರೆ ಏನ್ ಒಳ್ಳೇದು, ಇದೆಲ್ಲದರ ಬಗ್ಗೆ ಕೂಡ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಜೊತೆಗೆ 2 ಟೀಮ್ಗಳ 11 ಹೇಗಿರುತ್ತೆ, ಸೊ ನಿಮ್ಮ ಡ್ರೀಮ್ ಒಂದು ಟೀಮ್ ಮಾಡಿದ್ರು ಕೂಡ ಹೇಗ್ ಮಾಡಬಹುದು ಅನ್ನೊಂದು ಐಡಿಯಾ ಕೊಡ್ತೀವಿ. ಡಿಸಿಷನ್ ಫೈನಲಿ ನಿಮ್ದು, ಓಕೆನಾ? ಸೊ ಫಸ್ಟಿಗೆ ಅವರ ಮುಖಾಮುಖಿ ಬಗ್ಗೆ ಮಾತನಾಡೋಣ. ಇದುವರೆಗೆ GT ಹಾಗೆ RCB IPL ಇತಿಹಾಸದಲ್ಲಿ 5 ಬಾರಿ ಮುಖಾಮುಖಿ ಆಗಿದ್ದಾವೆ. ಸೊ 5 ಬಾರಿ ಆಡಿದಾಗ ನಾವು 3 ಸಲ ಗೆದ್ದಿದ್ದೀವಿ, 2 ಸಲ ಗುಜರಾತ್ ಟೈಟನ್ಸ್ ಗೆದ್ದಿದೆ. 206 ನಾವು ಅವ್ರ ಮೇಲೆ ಗಳಿಸಿರೋ ಹೈಯೆಸ್ಟ್ ಸ್ಕೋರ್, ಅವರು ನಮ್ಮ ಮೇಲೆ ಗಳಿಸಿರುವಂತಹ ಹೈಯೆಸ್ಟ್ ಸ್ಕೋರ್ ಬಂದು 200. ಸೊ ಹಾಗಾಗಿ ಒಂಥರ ಟಗ್ ಆಫ್ ವಾರ್ ಇದೆ. ಬಟ್ RCB 1 ಮ್ಯಾಚ್ ಜಾಸ್ತಿ ಗೆದ್ದಿರೋದ್ರಿಂದ ನಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಇದೆ. ಇನ್ನು ಈ ಒಂದು ಟೂರ್ನಮೆಂಟ್ IPL ಸೀಸನ್ 2025 ಬಗ್ಗೆ ಮಾತನಾಡೋದಾದ್ರೆ, ನಾವು ಫಸ್ಟ್ 2 ಮ್ಯಾಚ್ ಅನ್ನ ಗೆದ್ದಿದ್ದೀವಿ, ಅದು ಕೂಡ ಬಲಿಷ್ಠ ಟೀಮ್ಗಳನ್ನ ಹೊಡೆದಿದ್ದೀವಿ. ಆದ್ರೆ ಗುಜರಾತ್ ಫಸ್ಟ್ ಮ್ಯಾಚ್ ಅನ್ನ ಪಂಜಾಬ್ ಮೇಲೆ ಸೋತಿದೆ, ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಅನ್ನ ಅವರು ಸೋಲಿಸಿದ್ದಾರೆ. ಸೊ ಅವರ ಕಾನ್ಫಿಡೆನ್ಸ್ ಒಂಥರ ಮಿಕ್ಸ್ಚರ್ ಇದೆ. ಫಸ್ಟ್ 243 ಹೊಡ್ಸ್ಕೊಂಡ್ರು ಪಂಜಾಬ್ ಮೇಲೆ, 11ರಿಂದ ಸೋತ್ರು, ಚೇಸ್ ಟ್ರೈ ಮಾಡಿದ್ರು. ಆದ್ರೆ 2ನೇ ಮ್ಯಾಚ್ ಅನ್ನ ಕನ್ವಿನ್ಸಿಂಗ್ ಆಗಿ 196 ಹೊಡೆದು ಅದಾದ್ಮೇಲೆ 160ಕ್ಕೆ ಮುಂಬೈನ ಆಲ್ಔಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಈ 2ನೇ ಗೆಲುವು ಒಂದಷ್ಟು ಸಹಜವಾಗಿ ಒಂದಷ್ಟು ಜೋಶ್ ಅನ್ನ ಕೊಟ್ಟಿರುತ್ತೆ. ಬಟ್ ನಮ್ಮ ಅಡ್ಡಾಕ್ ಬರ್ತಿರೋದು, ನಾವು ಆಡಿರುವಂತಹ ರೀತಿ ಸ್ವಲ್ಪ ಗುಜರಾತ್ಗೆ ಟೆನ್ಷನ್ ಮಾಡಿರುತ್ತೆ. ಓಕೆ, ಇದು 2 ಟೀಮ್ಗಳ ಫೇಸ್ ಟು ಫೇಸ್ ಅಥವಾ ಹೆಡ್ ಟು ಹೆಡ್ ಅಂತ ಹೇಳ್ಬೋದು. ಆದ್ರೆ ಈಗ ಮೇನ್ ವಿಚಾರಕ್ಕೆ ಬರೋಣ. ಅದು ನಮ್ಮ ಚಿನ್ನಸ್ವಾಮಿಯ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತು, ಯಾರೇ ಹೇಳಿದ್ರು ಕೂಡ ಕ್ರಿಕೆಟ್ ಪ್ರೇಮಿಗಳು ಕಣ್ಣು ಮುಚ್ಕೊಂಡು ಹೇಳ್ತೀರಾ, ಚಿನ್ನಸ್ವಾಮಿ ಅಂತ ಅಂದ್ರೆ ಹೈಯೆಸ್ಟ್ ರನ್ ಬರುವಂತ ಗ್ರೌಂಡ್ ಗುರು, ಸಿಕ್ಕಾಪಡೆ 6ಗಳು ಬರುತ್ತೆ, ಹಿಗ್ಗಾಮುಗ್ಗ ಹೊಡಿತಾರೆ ಅಂತ. ಅದಂತೂ ನಿಜ. ಇಲ್ಲಿ ಬ್ಯಾಟಿಂಗ್ಗೆ ಹೇಳ್ ಮಾಡಿಸಿದಂತ ಒಂದು ಸರ್ಫೇಸ್, ಬಹಳ ಫಾಸ್ಟ್ ಔಟ್ಫೀಲ್ಡ್ ಇರುತ್ತೆ, ಸ್ವಲ್ಪ ಟಚ್ ಕೊಟ್ಟರು ಕೂಡ ಬೌಂಡ್ರಿ ಬೇಗ ಹೋಗಿ ರೀಚ್ ಆಗುತ್ತೆ. ಇನ್ನು ಸಿಕ್ಸರ್ಗಳಂತೂ ಶಾರ್ಟರ್ ಬೌಂಡ್ರೀಸ್ ಇರೋದ್ರಿಂದ ನೀಟಾಗಿ ಒಳ್ಳೆ ಸ್ಟ್ರೋಕ್ ಪ್ಲೇಸ್ಗಳಿಗೆ ಅಥವಾ ಸಾಧಾರಣ ಸ್ಟ್ರೋಕ್ ಪ್ಲೇಸ್ಗಳಿಗೂ ಕೂಡ ಜಾಸ್ತಿ ಲಾಫ್ಟೆಡ್ ಶಾಟ್ಸ್ ಹೊಡೆದ್ರೆ 6 ಹೋಗುತ್ತೆ. ಇದೇ ನಮ್ಗಿರುವಂತ ಟೆನ್ಷನ್. ಯಾಕಂದ್ರೆ RCBಗೆ ತನ್ನ ಹೋಮ್ ಪಿಚ್ಚೇನೆ, ಅದು ಹೆಣ್ಮಕ್ಳು ಇರ್ಬೋದು, WPL ಇರ್ಬೋದು ಅಥವಾ IPL ಇರ್ಬೋದು, ನಮ್ಗೆ ಇದೊಂಥರ ಪ್ಲಸ್ಸು ಹೌದು, ಮೈನಸ್ಸು ಹೌದು. ಆದ್ರೆ ನಾಳೆ ಟಾಸ್ ವಿನ್ ಆಗುವಂತ ಟೀಮ್ ಚೇಸಿಂಗ್ ಅನ್ನ ಟ್ರೈ ಮಾಡುತ್ತೆ. ಯಾಕಂದ್ರೆ ಚೇಸಿಂಗ್ ಈಸಿ ಅನ್ನೋ ಕಾರಣಕ್ಕೆ, ಮತ್ತೆ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಎಲ್ಲ ವರ್ಕ್ ಆಗ್ಬೋದು. ಜೊತೆಗೆ ಒಂದಷ್ಟು ಮೋಡ ಕವಿದ ವಾತಾವರಣ ಕರ್ನಾಟಕದಾದ್ಯಂತ ಇದೆ. ಮಳೆಯಿಂದ ಯಾವ್ದಾದ್ರು ತೊಂದರೆ ಇದ್ರೆ ಅದ್ರ ಬಗ್ಗೆ ಕೂಡ ಒಂದು ಸೆಪರೇಟ್ ವಿಡಿಯೋನ ಮಾಡ್ತೀವಿ, ಕ್ಲೈಮೇಟ್ ಬಗ್ಗೆ, ಅನ್ಸೋದಕ್ಕೆ ವೆದರ್ ಫೋರ್ಕಾಸ್ಟ್ ಬಗ್ಗೆ. ಸೊ ಇದು ಪಿಚ್ ಬಗ್ಗೆ, ಯಾರೇ ಟಾಸ್ ವಿನ್ ಆದ್ರೂ ಕೂಡ ಚೇಸಿಂಗ್ ಅನ್ನ ತಗೊಳ್ಳೋದು ನಾಳೆ ಮಾಡ್ತಾರೆ. ಸೊ ಇನ್ನು ಟೀಮ್ ಹೇಗಿರುತ್ತೆ, ಏನಾದ್ರೂ ಬದಲಾವಣೆ ಆಗುತ್ತಾ? ಸದ್ಯಕ್ಕೆ 2 ಮ್ಯಾಚ್ ಅನ್ನ ನಾವು ಹೊಡೆದಿರುವಂತ ರೀತಿ ನೋಡಿದ್ರೆ ಹೆಚ್ಚಿನ ಬದಲಾವಣೆಯನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೇ ವಿನ್ನಿಂಗ್ ಟೀಮ್ ಕಾಂಬಿನೇಷನ್ ಅನ್ನ ಕಂಟಿನ್ಯೂ ಮಾಡಬಹುದು. ಬಟ್ ನಮ್ಮ ಈ ಪಿಚ್ ಅಲ್ಲಿ ಬೌಲರ್ಸ್ ಗಳಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ, ಹೇಜಲ್ವುಡ್ ಭುವನೇಶ್ವರ್ ಅವರ ಸ್ಪೆಲ್ ಬಹಳ ಮುಖ್ಯ ನಮಗೆ. ಕೃಣಾಲ್ ಪಾಂಡ್ಯ, ಯಾಕಂದ್ರೆ ಕೃಣಾಲ್ ವಿಕೆಟ್ ಟು ವಿಕೆಟ್ ಬೌಲ್ ಮಾಡ್ತಾರೆ, ಟೈಮಿಂಗ್ ಕೊಡಲ್ಲ, ಅಂದ್ರೆ ಫ್ಲೈಟ್ ಕೊಡಲ್ಲ. ಸೊ ಅವರು ಚಿನ್ನಸ್ವಾಮಿಯಲ್ಲಿ ನಿಜವಾಗ್ಲೂ ನಾಳೆ ಹ್ಯಾಂಡಿ ಆಗ್ತಾರೆ, ಆಗ್ಬೇಕು ಕೂಡ. ಸುಯೇಶ್ ಶರ್ಮಾ ಅದು ಸ್ವಲ್ಪ ಹೇಳೋಕ್ಕಾಗಿಲ್ಲ, ಯಾಕಂದ್ರೆ ಫ್ಲೈಟ್ ಇರೋದ್ರಿಂದ ಚಹಲ್ಗೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ರು. ಬಟ್ ಚಹಲ್ ಇಲ್ಲಿ ಹೆಚ್ಚಿನ ವಿಕೆಟ್ ತಗೊಂಡಿದ್ದಾರೆ. ಸುಯೇಶ್ ಶರ್ಮಾ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬೌಲಿಂಗ್ ಅಲ್ಲಿ. ಸೊ ಇದು ಬೌಲಿಂಗ್ ಅಂತ ಬಂದಾಗ ಬೌಲರ್ಸ್ ಮೇನ್ ನಾಳೆ. ಯಾಕಂದ್ರೆ ಎಷ್ಟು ನಾವೇನಾದ್ರೂ ಟಾಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕು ಅವ್ರನ್ನ. ಜೊತೆಗೆ ಸೆಕೆಂಡ್ ಏನಾದ್ರೂ ನಾವು ಅವ್ರೇನಾದ್ರು ಚೇಸ್ ಮಾಡ್ತಾ ಇದ್ರೆ, ಸೊ ಆಗ ಅವ್ರನ್ನೂ ಕೂಡ ನಾವು ಆದಷ್ಟು ಪವರ್ ಪ್ಲೇ ನಲ್ಲಿ ವಿಕೆಟ್ಸ್ ತೆಗೆಯೋದು, ಪ್ರೆಷರ್ ಹಾಕೋದು ಮಾಡಬೇಕಾಗುತ್ತೆ. ಸೊ ಗುಜರಾತ್ಗೆ ಈ ಮ್ಯಾಚ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಅದೇನು ಅಂತಂದ್ರೆ, ಅವರ 2 ವೇಗಿಗಳು ಈ ಚಿನ್ನಸ್ವಾಮಿ ಪಿಚ್ ನ ಕಂಡೀಷನ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಯಾರು ಅಂತಂದ್ರೆ, ಒಂದು ನಮ್ಮ ಮಿಯಾಬಾಯ್ ಸಿರಾಜ್ಗಂತೂ ನಾಳೆ ಎಮೋಷನಲ್ ಮ್ಯಾಚ್ ಇದು. ಯಾಕಂತಂದ್ರೆ RCB ಜರ್ಸಿ ಜೊತೆಗೆ ತನ್ನ ಜರ್ನಿಯನ್ನು ಮುಂದುವರಿಸಿದಂತವ್ರು, RCBನೇ ಅವರ ಉಸಿರಾಗಿಸ್ಕೊಂಡಂತ ಮೊಹಮ್ಮದ್ ಸಿರಾಜ್ ನಾಳೆ ವಿರಾಟ್ ಕೊಹ್ಲಿಗೆ ಬೌಲಿಂಗ್ ಮಾಡಬೇಕಾಗತ್ತೆ. ತನ್ನ ಸ್ನೇಹಿತ ಬಾಯಿಗೆ, ಅಣ್ಣನಿಗೆ ಬೌಲಿಂಗ್ ಮಾಡುವಂತ ಒಂದು ಸಂದರ್ಭ. ಇನ್ನೊಂದ್ ಕಡೆ ಪ್ರಸಿದ್ಧ ಕೃಷ್ಣ ಇದ್ದಾರೆ. ಪ್ರಸಿದ್ಧಿಗೆ ಚಿನ್ನಸ್ವಾಮಿಯ ಪ್ರತಿಯೊಂದು ಮೂಲೆ ಪಿಚ್ ಹೇಗೆ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇಲ್ಲೇ ಆಡಿ ಬೆಳೆದಿರುವಂತಹ ಹುಡುಗ ಸ್ಕಿಡಿ ಪ್ರಸಿದ್ಧ. ಲಾಸ್ಟ್ ಮ್ಯಾಚ್ ಕೂಡ ಸಖತ್ ಬೌಲಿಂಗ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಪ್ರಸಿದ್ಧ ಹಾಗೂ ಸಿರಾಜ್ ಅವರ ಪೇಸ್ ಅಟ್ಯಾಕ್ ನಲ್ಲಿ ಇರೋದ್ರಿಂದ ಗುಜರಾತ್ಗೆ ಇದೊಂದು ಒಳ್ಳೆ ಎಡ್ಜ್ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ಏನು ಮೈನಸ್ ಇದೆ ಅಂತಂದ್ರೆ, ಟಾಪ್ 3 ಯಾರು ಶುಭ್ಮಾನ್ ಗಿಲ್ ಕೂಡ ಸ್ಟಾರ್ಟ್ ಸಿಕ್ಕಿದೆ, ಕನ್ವರ್ಟ್ ಮಾಡಿಲ್ಲ.
ಆದ್ರೆ ಸಾಯಿ ಸುದರ್ಶನ್ ಒಳ್ಳೆ ಟಚ್ ಅಲ್ಲಿ ಇರೋದ್ರಿಂದ ಖಂಡಿತ ಅವರು ಈ ಕಂಡೀಷನ್ ಅನ್ನು ಯೂಸ್ ಮಾಡ್ಕೋತಾರೆ. ಬಟ್ ಅವ್ರು ಬಿಟ್ರೆ ಬಟ್ಲರ್ ಒಬ್ರೇನೆ ಅಲ್ಲಿ ಸ್ವಲ್ಪ ಫಾರ್ಮ್ ಅಲ್ಲಿ ಇರೋದು ಕಾಣ್ತಾ ಇರೋದು. ಇನ್ನು ಶರ್ಫೇನ್ ಇದ್ದಾರೆ. ಸೊ ಅವರು ಹೇಗೆ ಆಡ್ತಾರೆ ಅಂತ ನೋಡ್ಬೇಕಷ್ಟೇ ನಮ್ಮ ವೆಸ್ಟ್ ಇಂಡೀಸ್ ಪ್ಲೇಯರ್. ಇನ್ನು ರಾಹುಲ್ ತಿವಾಟಿಯಾ, ಶಾರುಖ್ ಖಾನ್ ಇವರೆಲ್ಲರೂ ಕೂಡ ಇನ್ನೂ ಪಾರ್ಟಿಗೆ ಜಾಯ್ನ್ ಆಗ್ಬೇಕಾಗಿದೆ. ಬಟ್ ನಾಳೆ ಜಾಯ್ನ್ ಆಗದೆ ಇರಲಿ. ಸೊ ಹೀಗಿದೆ. ಸೊ ಇನ್ನು ನಮ್ಮ RCB ಟೀಮ್ ಬಗ್ಗೆ ಮಾತನಾಡೋದಾದ್ರೆ ಅದು ಹೆಚ್ಚಿನ ಚೇಂಜಸ್ ಇರೋಲ್ಲ. ಅದೇ ಒಂದು 11 ಮುಂದುವರಿಯುತ್ತೆ ಅಂತ ನಾವು ಅಂದ್ಕೊಂಡಿದೀವಿ ಸದ್ಯಕ್ಕೆ ನೋಡಿದ್ರೆ. ಸೊ ಒಂದು ಮೌತ್ ವಾಟರಿಂಗ್ ಕಾಂಟೆಸ್ಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಕಾದ್ ನೋಡೋಣ. ನಿಮ್ ಪ್ರಕಾರ GT ವಿನ್ ಆಗತ್ತಾ RCB ನ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.